ಇವತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಪಿ ಜಿಗೆ. ಆ್ಯಂಡ್ ಆಲ್ಸೋ ಟರ್ಮರಿಕ್ ಪೌಡರ್. ಸ್ವಲ್ಪ ರೋಡು ಕನ್ಫ್ಯೂಷನ್ ಆಗೋಗಿದೆ, ಹಂಗಾಗಿ ನಾನೇ ಹೋಗಿ ಕರ್ಕೊಂಬರ್ತೀನಿ. ಇವ್ರು ಯಾವ ರೋಡಲ್ಲಿ ಅವರೇ ಅಂತಲೇ ಗೊತ್ತಾಯ್ತಾ ಇಲ್ಲ ನನಗೆ. ಗೈಸ್ ಲಾಸ್ಟ್ ಟೈಮು ಬಂದಿದ್ದರು, ಈ ಸಲ ಯಾಕೆ ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಆಗೋಗಿದ್ದಾರೆ. ಈಗ ನಾನು ಅಲ್ಲಿ ನೋಡಿದೆ, ಆ ರೋಡಲ್ಲಿ ಇನ್ನೊಂದು ರೋಡಲ್ಲಿ ಕ್ರಾಸ್ ಆದರು ಆಯಿತಾ. ಚಿತ್ರಾನ್ನ ವಡೆ ಅವಿಲಿ ನಮ್ಮ ಅಮ್ಮಂಗೆ ಕರ್ತಿ ಸರ್ಪ್ರೈಸ್ ಕೊಡ್ತಾ. ಅಮ್ಮ ಬಾಯ್ಲಿ. ಅವ್ರು ಬೇರೆ ನಾನೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಪಿ ಜಿಗೆ, ಹಂಗಾಗಿ ನಾನು ನಮ್ಮ ಅಮ್ಮಂಗೆ ಚಿತ್ಗೌರೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಅಂತೆ. ಮೊನ್ನೆ ನಾನು ಮಾಡಿದ್ದೆ ಅಂತ ಹೇಳಿದಾಗ ನಂಗೆ ಫುಲ್ ನಂಗೆ ಇಷ್ಟ ಅಂತ ಹೇಳ್ತಾಯಿತ್ತು. ಸೊ ಅದಕ್ಕೆ ಮಾಡೋದ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೆಂಗಾಗತ್ತೆ ನೋಡೋದ, ಅಂದರೆ ಅಮ್ಮಂದ್ರು ಮಾಡ್ತಾರಲ್ಲ ಆ ಥರ ರೆಸಿಪಿ ಎಲ್ಲ ನಾನೇನು ಈಸಿ ಬ್ರೀಸಿಯಾಗಲಿ ಅಂತ ಎಲ್ಲನೂ ಒಂದೇ ಸಲ ಹಾಕಿ ವಿಜಿಲ್ ಹೊಡಿಸಿ ಒಗ್ಗರಣೆ ಕೊಟ್ಬಿಡ್ತೀನಿ ಅಷ್ಟೇ. ದಟ್ಸ್ ಇಟ್. ಸೊ ಅದು ಹೆಂಗಿರುತ್ತೆ ಏನೋ ನೋಡೋದ ಟೇಸ್ಟು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದಿತ್ತು. ಈ ಸಲ ನಮ್ಮ ಅಮ್ಮಂಗೆ ಅಂತ ಮಾಡ್ತಾಯಿದ್ದೀನಲ್ಲ, ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಹೋಪ್ಸು ಚೆನ್ನಾಗಿರಲಿ ಅಂತ. ಸೊ ಇವಾಗ ಹೆಂಗೆ ಮಾಡೋದ ಅಂತ ನೋಡೋದ, ಓಕೆನಾ? ಸೊ ಇವಾಗ ಸಿಂಪಲ್ಲಾಗಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ನಾನು ಈರುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ನಂಗೆ ಜಾಸ್ತಿ ಇಷ್ಟ ಆಗೋಲ್ಲ ಹಾಕೋಕ್ಕೆ. ಸೊ ಅದಕ್ಕೆ ಟೊಮ್ಯಾಟೊ, ಆಮೇಲೆ ಬೆಳ್ಳುಳ್ಳಿ, ಮೆಣಸಿಕಾಯಿ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಚಿತ್ಕೌರೆ ಬೇಳೆ ಗೊತ್ತಿರುತ್ತೆ, ಅವರೆಕಾಳನ್ನ ಚಿತ್ಕಿ ಒಣಗಿಸಿ ಇಟ್ಟಿರ್ತಾರೆ. ಸೊ ಅದು. ಸೊ ಇವಾಗ ನಾನು ಏನೇನು ತೊಗೊಂಡಿದ್ದೆ ಎಲ್ಲನೂ ಹಾಕಿ ನೀರು ಹಾಕ್ತೀನಿ. ನೀರು ನಾನು ಸುಮ್ಮನೆ ಒಂದು ಅಂದಾಜು ಮೇಲೆ ಹಾಕ್ತೀನಿ, ಅಷ್ಟು ಇಷ್ಟು ಅಂತ ಏನು ಕೌಂಟ್ ಮಾಡ್ಕೊಳ್ಳೋಲ್ಲ. ಸಾಕು ಅಂತ ಅನಿಸುತ್ತೆ, ಇಷ್ಟು ಹಾಕ್ಬಿಡ್ತೀನಿ ಹಾಗೆ. ಸೊ ಇವಾಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಕರ್ರಿ ಲೀವ್ಸ್ ಈಸ್ ಮ್ಯಾಂಡೇಟರಿ. ಒಂದೇ ಕೈಯಲ್ಲಿ ಹಾಕ್ತಿದ್ದೀನಿ, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಕರ್ಬೇವಿನ ಸೊಪ್ಪು ಹಾಕೋದು ಜಾಸ್ತಿ ಅಂತ ಅಂದರೆ ಇಷ್ಟ. ಸೊ ಹಂಗಾಗಿ. ಆ್ಯಂಡ್ ಖಾರದ ಪುಡಿ ನಾನು ಸ್ವಲ್ಪ ಹಾಕೋತೀನಿ, ಅಷ್ಟೇ, ಜಾಸ್ತಿ ಏನು ಹಾಕೋಲ್ಲ. ಅದೇ ನಾನು ಹೇಳಿದ್ದೆ ಅನ್ಸುತ್ತೆ, ಆ ವ್ಲಾಗ್ ಹಾಕಿದ್ದೀನೋ ಇಲ್ವೋ ನೆನಪಿಲ್ಲ ನನಗೆ. ಇದು ಅಮ್ಮ ಒಂಥರ ಸಾಂಬಾರಿಗೆ ಎಕ್ಸ್ಟ್ರಾ ಟೇಸ್ಟ್ ಎಕ್ಸ್ಟ್ರಾ ಜಾಸ್ತಿ ಎನ್ಹ್ಯಾನ್ಸ್ ಆಗಲಿ ಅಂತ ಒಂದು ಪೌಡರ್ ಮಾಡಿಕೊಟ್ಟಿದ್ರು. ಸೊ ಅದು ಹಾಕ್ತಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಸೊ ಕ್ಯಾಪ್ ಹಾಕಿ ಕ್ಲೀನಾಗಿ ವಿಜಿಲ್ ಹೊಡ್ಸ್ಕೊಂಡ್ರೆ ಆಯಿತು. ಆ್ಯಂಡ್ ಆಲ್ಸೋ ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ, ಜಾಸ್ತಿ. ಗೈಸ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಬರ್ತಾ ಇದ್ದಾರೆ. ಸ್ವಲ್ಪ ರೋಡು ಕನ್ಫ್ಯೂಷನ್ ಆಗೋಗಿದೆ, ಹಂಗಾಗಿ ನಾನೇ ಹೋಗಿ ಕರ್ಕೊಂಬರ್ತೀನಿ, ತೋರಿಸ್ತೀನಿ. ನಾನು ಹೇಳ್ತಾ ಇದ್ದೀನಿ, ಬಟ್ ನಾ ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಯ್ತಾ ಇಲ್ವೋ, ನಾನು ಸರಿಯಾಗಿ ಹೇಳ್ತಾ ಇಲ್ವೋ. ಸೊ ಹಂಗಾಗಿ ನಾನೇ ಹೋಗ್ಬಿಡ್ತೀನಿ. ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಡೋದ ಏನೇನುತ್ತೆ. ಇವ್ರು ಯಾವ ರೋಡಲ್ಲಿ ಅವರೇ ಅಂತಲೇ ಗೊತ್ತಾಯ್ತಾ ಇಲ್ಲ ನನಗೆ. ನೋಡೋದ, ಆ್ಯಕ್ಚುಲಿ ಮುಂದೆ ಹೊರ್ಟೋಗ್ಬಿಟ್ಟಿದ್ರು, ಆಮೇಲೆ ವಾಪಸ್ ಹಿಂದೆ ಬರೋಕ್ಕೆ ಹೇಳಿದೆ. ಇವಾಗ ಹೋಗಿ ಕರ್ಕೊಂಬರ್ದ. ಮೋಸ್ಟ್ ಪ್ರಾಬಬ್ಲಿ ಟೇಸ್ಟ್ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಅನಿಸುತ್ತೆ. ನಾನು ರೈಸೇ ಮಾಡಿಲ್ಲ ಇನ್ನು. ಅಮ್ಮನೇ ತಿಂಡಿ ತೊಗೊಬರ್ತಾಯಿದ್ದಾರೆ ನನಗೆ, ಆಂಟಿ ಮನೆಯಿಂದ ಬರ್ತಾಯಿದ್ದಾರೆ. ಸೊ ಹಂಗಾಗಿ ಚಿತ್ರಾನ್ನ ವಡೆ ಐ ವಿಲ್ ಈಟ್ ನೌ. ವೇರ್ ಯು ಗೈಸ್ ಆರ್. ಗೈಸ್ ಲಾಸ್ಟ್ ಟೈಮು ಬಂದಿದ್ದರು, ಈ ಸಲ ಯಾಕೆ ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಆಗೋಗಿದ್ದಾರೆ. ಸಿ ಈಗ ನಾನು ಅಲ್ಲಿ ನೋಡಿದೆ, ಆ ರೋಡಲ್ಲಿ ಇನ್ನೊಂದು ರೋಡಲ್ಲಿ ಕ್ರಾಸ್ ಆದರು ಆಯಿತಾ. ನಾನು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಅಲ್ಲಿ ನಮ್ಮದು ಪಿ ಜಿ ಬೋರ್ಡ್ ನೇಮ್ ಕಾಣಿಸ್ತಲ್ಲ, ಆ ಕಡೆಯಿಂದ ಆ ಡೈರೆಕ್ಷನಿಂದ ಬರ್ತಾಯಿದ್ದಾರೆ. ಕರೆಕ್ಟಾಗಿ ಬರ್ತಾರೋ ನೋಡೋದ. ಅಯ್ಯೋ ಕರ್ಮ. ತಕ್ಷಣ ಅಡುಗೆ ಮನೆ ನೋಡ್ತೈತೆ, ಹೆಂಗಸರಿಗೆ ಅಡುಗೆ ಮನೆ ಹೆಂಗೆ ಇಟ್ಟಿರ್ತಾರೆ ಅಂತ. ಮಾಡು ಮಮ್ಮಿ. ಹಾಯ್. ನಮ್ಮಮ್ಮ ಏನೋ ತಗೊಂಡೈತೆ, ಚಿತ್ರಾನ್ನ ವಡ. ಹೊಸ ಕುಕ್ಕರ್ ಬಂತು. ಹಾಂ, ಫಸ್ಟ್ ಬಂದ ತಕ್ಷಣ ನಮ್ಮಮ್ಮ ನೋಡ್ತಾರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ಏನೂ ಎತ್ತಾ ಇಲ್ಲ ಅಂತ. ಎಸ್, ಚಿತ್ರಾನ್ನ ಇದೇನಾ ಪಲ್ಯ? ಯಾವ ಪಲ್ಯ? ಗೋರಿಕಾಯಿ ಪಲ್ಯ. ಓಕೆ,
ಗೋರಿಕಾಯಿ ಪಲ್ಯ. ರಿಲಯನ್ಸಲ್ಲಿ ತೊಗೊಂಬಂದಿದ್ದು ಗೈಸ್. ಇದು ಕ್ಲಿಯರೆನ್ಸ್ ಸೇಲ್ ನಡೀತಿತ್ತು, ಅದಕ್ಕೆ ನನಗಿದು 100 ರೂಪೀಸ್ ಸಿಕ್ತು. 2 ಏನಿದೆ ಗಾಜಿಂದು ಡಬ್ಬ. ಇಟ್ ಈಸ್ ನೈಸ್, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಎಲ್ಲ ಐತಲ್ಲ ಅದಕ್ಕಿಂತ ಚಿಕ್ಕದ ಇದು, ಒಂಥರ ಚೆನ್ನಾಗೈತೆ, ಚಿಕ್ಕದು ಪುಟಾಣಿ ಇದು. ನೈಸ್. ನಮ್ಮಮ್ಮ ಕೇಳ್ತಿದ್ರೆ ಏನು ಮಾಡ್ತಿದ್ಯಾ, ಏನು ಅಡುಗೆ ಮಾಡ್ತಾಯಿದ್ದೆ, ನಾನೇ ತಿಂಡಿ ತಗೊಂಬಂದಿದ್ದೀನಲ್ಲ ಅಂತ ಹೇಳ್ತಿದ್ರೆ, ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾನು ನಮ್ಮಮ್ಮಂಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ. ಸೀಕ್ರೆಟ್ ಆ್ಯಂಡ್ ಸರ್ಪ್ರೈಸ್. ಸೊ ಇವಾಗ ಟೇಸ್ಟ್ ಮಾಡುವ. ನಾನು ಮಾಡಿರೋದು ಅಂತ ಹೇಳ್ತಾಯಿಲ್ಲ, ನೈಸ್, ನಾನು ಚೆನ್ನಾಗಿ ಮಾಡ್ತೀನಿ. ತುಪ್ಪ ಇಲ್ಲ ಅಂತಂದರೆ ಆ್ಯಕ್ಚುಲಿ ಈ ಟೇಸ್ಟ್ನ ಎನ್ಹ್ಯಾನ್ಸೇ ಮಾಡ್ತಾಯಿರಲಿಲ್ಲ. ತುಪ್ಪ ಎಲ್ಲದಕ್ಕೂ ಸಖತ್ ಮಾತ್ರ. ಈಗ ನಮ್ಮ ಅಮ್ಮಂಗೆ ಕರ್ದು ಸರ್ಪ್ರೈಸ್ ಕೊಡ್ತಾ. ಅಮ್ಮ ಬಾಯ್ಲಿ ಬೇಗ. ನನಗೂ ಸ್ವಲ್ಪ ಗಂಟಲು ಕಿಚ್ಚಿ ಅನ್ನುತ್ತಿದೆ. ಕಂಟಿನ್ಯೂಸ್ ಆಗಿ ಫ್ಯಾನ್ ಕೆಳಗೆ ಫ್ಯಾನನ್ನು ಆನ್ ಮಾಡ್ಕೊಂಡು ಬನ್ನಿರಿ. ಟಣ ಯಾವ ಸಾಂಬಾರು ಹೇಳಿದೆ? ಬೇಳೆ ಸಾಂಬಾರು, ಚಿತ್ತಿಕಾರೆ ಬೇಳೆ ಸಾಂಬಾರು. ಟೇಸ್ಟ್ ಮಾಡಿ. ಅವ್ರು ಬೇರೆ ನಾನೇ ಶಾಬಾಷ್ ಗಿರಿ ಕೊಡಿ. ಹಂಗೆ ನಾವು ಅದಕ್ಕೆ ರೈಸ್ ಮಾಡಲ. ನಿಮ್ಮ ಊಟ ಮಾಡಿದಾಗ ರೈಸ್ ಮಾಡಿ ನಾವು ಆರಿಸ್ಕೊಂಡು ಹೋಗ್ಬೇಕು. ಸಾಂಬಾರು ಹಾಕ್ಕೊಡ್ತೀನಿ, ಮನೆಗೆ ತಗೊಂಡೋಗ್ಬಿಡಿ. ನಾನೇ ಮಾಡಿರೋದೇ ನಿಮ್ಗೆ. ಸರಿ, ನಮಗೆ ನಾ ಮೊನ್ನೆ ತಾನೇ ಸಾಂಬಾರು ಮಾಡಿ ನಂಗೆ ಇವತ್ತು ತಿನ್ನೋಕ್ಕಾಗಲ್ಲ. ನಾನು ನಿಮಗೆ ಅಂತ ಮಾಡಿರೋದು. ನೀವು ತಗೊಂಡೋಗಿಲ್ಲ ಅಂದರೆ ವೇಸ್ಟ್ ಆಗೋದು. ನಮ್ಮ ಅಮ್ಮಂಗೂ ಗೊತ್ತು ನಾನು ಅದನ್ನ ಮಾಡಿರೋದೇ ನಮ್ಮ ಅಮ್ಮಂಗೆ ಕೊಟ್ಟು ಕಳ್ಸೋಕ್ಕೆ ಅಂತ. ಆದರೂ ಬೇಕು ಅಂತ ನಾನು ತಗೊಂಡೋಗಲ್ಲ ಅಂತ ಡವ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಸಾಂಬಾರನ್ನ ಊರಿಗೆ ಕೊಟ್ಟು ಕಳ್ಸೋದ ಅಂತ ಮಾಡಿದ್ದು. ಆದರೆ ಹಂಗೆ ಮಾತಾಡ್ತಾ ಮಧ್ಯಾಹ್ನ ಆಯಿತು, ಮಳೆನೂ ಸ್ಟಾರ್ಟ್ ಆಗೋಯಿತು. ಸೊ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ರೈಸು ಮಾಡಿದ್ದೆ. ಅಪ್ಪ ಅಮ್ಮ ಇಬ್ಬರೂ ಊಟ ಮಾಡ್ಕೊಂಡೋದ್ರು. ಅದಕ್ಕೆ ಮುಂಚೆ ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ ಮಧ್ಯಾಹ್ನ ಊಟ ತಿಂಡಿ ಎರಡನ್ನೂ ಸೇರಿಸ್ಕೊಂಡು ಚಿತ್ರಾನ್ನ, ವಡೆ ಮತ್ತು ಪಲ್ಯ ಮಾಡಿಕೊಟ್ಟು ಕಳಿಸಿದ್ಲ ಆಂಟಿ. ಸೊ ಅದನ್ನು ನಮ್ಮ ಅಮ್ಮನ ಹತ್ರ ತಿನ್ನಿಸ್ಕೊತಾ ಬೆಳಗ್ಗೆಯಿಂದ ಏನೇನು ಸ್ಟೋರಿ ಎಲ್ಲ ನಡೆದಿತ್ತು ಎಲ್ಲನೂ ನಮ್ಮ ಅಮ್ಮಂಗೆ ಹೇಳ್ತಾಯಿದ್ದೆ, ಹಂಗೆ ಹಿಂಗೆ ಅಂತ. ಬಟ್ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿದ್ದೆ ಏನು ಗೊತ್ತಾ, ನಮ್ಮ ಅಮ್ಮ ಇಷ್ಟಪಡುತ್ತೆ ಅಂತ ಗೊತ್ತಿತ್ತು, ಬಟ್ ನಮ್ಮ ಅಪ್ಪನೂ ಇಷ್ಟಪಡುತ್ತೆ ಸಾಂಬಾರನ್ನ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಅಪ್ಪನೂ 2 ಸಲ ಹಾಕಿಸ್ಕೊಂಡು ಊಟ ಮಾಡಿದ್ರು. ಸೊ ಟೇಸ್ಟ್ ಈಸ್ ಸೂಪರ್ ಟೇಸ್ಟಿಯಾಗಿತ್ತು, ಸಾಕಾಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ಮಾಡಿಬಿಡ್ಬೋದು, ಏನಿಲ್ಲ, ಈಸಿಯಾಗಿರುತ್ತೆ. ಸೂಪರಾಗಿ ಅಡುಗೆ ಮಾಡೋರು ನನಗೆಲ್ಲ ಗೊತ್ತು ಅಂತ ಅನ್ನೋರಾಗಿದ್ದರೆ ದಯವಿಟ್ಟು ಕಂಪ್ಲೀಟ್ ನಾನು ಫಾಲೋ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಲ್ಲ. ಹೊಸ್ದಾಗಿ ನನ್ನ ಥರ ಕಲಿತಾ ಇರೋರು ಈಸಿ ಬ್ರೀಸಿಯಾಗಿ ಆಗಬೇಕು ಅಂತ ಅನ್ನೋರಿದ್ದರೆ ಟ್ರೈ ಮಾಡಿ. ಸೊ ಈಸಿಯಾಗಿ ಆಗಿಬಿಡುತ್ತೆ, ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಕಿಲ್ಲ. ಸೊ ಇವತ್ತಿಗೆ ಇಷ್ಟೇ ಕತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೆಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ, ಟಾಟಾ ಬಾಯ್.